ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಜಮಖಂಡಿ ಗಾಣಿಗ ಸಮಾಜದ 16ನೇ ವರ್ಷದ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಶುಕ್ರವಾರ ಜೂನ್ 26, 2026 ಶ್ರೀ ನಂದಿಕೇಶ್ವರ ದೇವಸ್ಥಾನದ ಆವರಣದಲ್ಲಿ ತಾಲೂಕು ಗಾಣಿಗ ಸಮಾಜ ಮತ್ತು ತಾಲೂಕು ಗಾಣಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಅತ್ಯಂತ ಅದ್ದೂರಿಯಾಗಿ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭ ನಡೆಯಿತು. ಸತತ 16 ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಈ ವಿಶೇಷ ಕಾರ್ಯಕ್ರಮದಲ್ಲಿ ಈ ಬಾರಿ 160ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಪುರಸ್ಕಾರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಗೌರವಾರ್ಪಣೆ ಸಮಾಜದ ಸಾಧಕರು ಹಾಗೂ ಇತ್ತೀಚೆಗೆ ನಿವೃತ್ತಿ ಹೊಂದಿದ ನೌಕರರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ನಿರ್ವಹಣೆ ಸಂಗಮೇಶ್ ಗಾಣಿಗೇರ್ ಸ್ವಾಗತಿಸಿದರು. ಎಂಎಸ್ ನ್ಯಾಮಗೌಡ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಕವಿತಾ ರಾಮದುರ್ಗ್ ಬಿರಾದಾರ್ ನಿರೂಪಣೆ ಮಾಡಿದರು ಮತ್ತು ಮುಖ್ಯೋಪಾಧ್ಯಾಯರಾದ ಎಂಎ ತೇಲಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ದಿವ್ಯ ಸಾನ್ನಿಧ್ಯ ಶ್ರೀ ಸಿದ್ಧಕ್ಷೇತ್ರ ಜಮಖಂಡಿಯ ಪರಮಪೂಜ್ಯ ಶ್ರೀ ಶ್ರೀ ಸಿದ್ದಮುತ್ಯ ಶ್ರೀಗಳು. ಅಧ್ಯಕ್ಷತೆ ಕೆಕೆ ತುಪ್ಪದ್. ಅಧ್ಯಕ್ಷರು ತಾಲೂಕು ಗಾಣಿಗ ಸಮಾಜ. ಮುಖ್ಯ ಅತಿಥಿಗಳು ಜಿಎಸ್ ನ್ಯಾಮಗೌಡ, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಆನಂದ್ ಸಿದ್ದು ನ್ಯಾಮಗೌಡ, ಮಾಜಿ ಶಾಸಕರು, ರಾಹುಲ್ ಎಸ್ ಕಲುತಿ, ಅಧ್ಯಕ್ಷರು ಅರ್ಬನ್ ಬ್ಯಾಂಕ್, ಮಲ್ಲಿಕಾರ್ಜುನ್ ನಿಂಗನೂರ್, ಸಿದ್ದರಾಮ ಜಂಬಗಿ, ಜಗದೇವ್ ಪಾಸೋಡಿ, ಶಾಂತಾ ನ್ಯಾಮಗೌಡ, ನಾಗಪ್ಪ ಮುತ್ತಕ್ಕನವರ, ವೀರೇಂದ್ರ ಕಲೋತಿ, ರಾಜೇಶ್ವರಿ ನ್ಯಾಮಗೌಡ ಸೇರಿದಂತೆ ಬಿಎನ್ ತಿಪ್ಪಣ್ಣವರ್, ಮಹೇಶ್ ದೇವರವರ, ಬಾಗವ್ವ ಸಜ್ಜನ್, ಗೀತಾ ಕಲೂತಿ, ಸುರೇಶ್ ಕಡಪಟ್ಟಿ, ಗಿರಮಲ್ ಮರನೂರ್ ಹಾಗೂ ಸಂಘದ ಸರ್ವ ಸದಸ್ಯರು ಶ್ರಮಿಸಿದರು. ಸಮಾರಂಭದ ನಂತರ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸಮಾಜದ ಮುಖಂಡರು, ತಾಯಂದಿರು, ಯುವಕರು ಮತ್ತು ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಯಶಸ್ವಿಗೊಳಿಸಿದರು. ಬ್ಯೂರೋ ರಿಪೋರ್ಟ್, ಅನ್ನದಾತ ಕನ್ನಡ ಸುದ್ದಿವಾಹಿನಿ, ಜಮಖಂಡಿ. ಸಮರ್ಥ್ ಲಕ್ಷ್ಮಣ್ ಆಸಂಗಿ, ಸಂಗಮೇಶ್ ಸಿದ್ದಪ್ಪ ಗಟ್ನಟ್ಟಿ, ಗುರುರಾಜ್ ಪ್ರಕಾಶ್ ಮಾರ್ಗ. ಅದರ ಸಲುವಾಗಿ ನಾವು ಭಾಳ ಹೇಳೋದಿಲ್ಲ, ವಿದ್ಯಾರ್ಥಿಗಳು ಕೇವಲ ಪುಸ್ತಕದ ನೂರುಗಳಾಗಬೇಕು. ನಿಮಗೆ ಆತ್ಮಶಕ್ತಿ ಬೇಕು. ನೀವು ಒಂದು ಪ್ರಜಾಕರವಾದ ಯಾವ ವಸ್ತು ಯಾವ ರೇಡಿಯದ ಏನದ ಹ್ಯಾಂಗೆ ಚಲೋದನ ಇಲ್ಲೋ ಅನ್ನೋದನ್ನೆಲ್ಲ ಪಡ್ಕೋಬೇಕು. ಮತ್ತು ಇಂಟರ್ವ್ಯೂ ಕೊಡೋದ್ರಾಗ ನೀವು ಭಾಳಷ್ಟು ಧೈರ್ಯದಿಂದ ನಿಮ್ಮ ಚಾಣಾಕ್ಷ ಬುದ್ಧಿಯಿಂದ ಇಂಟರ್ವ್ಯೂ ಕೊಡಬೇಕು. ಒಬ್ಬ ಬಿಸಿನಾಗ ಇದ್ದಂತ ಏನೆಲ್ಲ ಅವ್ರ ತಾಯಿ ಮಾತಾಡ್ತಾರೆ, ಬಜಾರ್ ಕೂಡಲೇ ಅವ್ರ ತಾಯಿ ಕರ್ಕೊಂಡು ಹೋಗ್ತಿದ್ದಂತ ಅವ್ರ ಅರಿವು ಬೇಕಾಗಿತ್ತು. ತಮ್ಮ ಅರಿವು ನನಗೇನು ತಿಳಿಯಂತವ ನಾವು ಹುಟ್ಟುನಂದು ಏನು ಮಾಡುವಂತ ಅವಾಗ ಸ್ವಲ್ಪ ಜನರನ್ನು ನಾಲೆಜ್ ಬೇಕಾ. ಆದ್ರೆ ನೀವೆಲ್ಲ ವಿದ್ಯಾರ್ಥಿಗಳು ಭಾಳ ಪ್ರತಿಭಾವಂತ ಇದ್ದೀರಿ. ಈಗ ಒಂದು ಮಾತ್ರ ನಾವು ತಿಳ್ಕೊಳ್ಬೇಕು. ಏನಪ್ಪ ಅಂದ್ರೆ 80% ವಿದ್ಯಾರ್ಥಿನಿಯರ ಹೈಯೆಸ್ಟ್ ಸ್ಕೋರ್ ಮಾಡ್ತಾರೆ. ಇನ್ನು 20% ಯಾರೋ ವಿದ್ಯಾರ್ಥಿಗಳು. ಇನ್ನು ಮುಂದಿನ ನಿರ್ಮಾಣಗಳಲ್ಲಿ ಏನಾಗ್ತಪ್ಪ ಅನ್ನೋದು ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನ ಎಲ್ಲರೂ ನೌಕರಿ ಮಾಡ್ತಾರೆ. ಅವ್ರು ನೌಕರಿ ಹೋದ್ಮೇಲೆ ಗಂಡು ಮಕ್ಕಳ ಕೆಲಸ ಏನು, ಮನ್ಯಾಗ ಅಡಿಗೆ ಮಾಡ್ಕೊಂಡು ಕೂತ್ಕೋಬೇಕಾದ್ರು. ಅದರ ಸಲುವಾಗಿ ವಿದ್ಯಾರ್ಥಿಗಳಿಗೂ ನೀವು ಸರಿಯಾಗಿ ಅಭ್ಯಾಸ ಮಾಡಿ, ನೀವು ಅದಕ್ಕೆ ಎಲ್ಲರಿಗೂ ನಮ್ಮ ಗುರುಗಳಾದಂಥ ಎಲ್ಲಿ ಸ್ವಾಮಿಗಳು ಹಿಂದಿ ವಿಷಯ ನಮಗೆ ಉಳಿತಂತ ಎರಡು ಈ ಭಾಳ ಮಾತಾಡ್ಯಾರ, ಎಲ್ಲರೂ ಮಾತಾಡ್ಯಾರ. ನಾವೇನು ಸುಳ್ಳು ಒಂದು ಎರಡು ಹೇಳ್ಯಾರ. ಒಂದು ಲೋಕಲ್ ಸಂಘ, ಒಂದು ಎಷ್ಟು ಈ ವರ್ಷ ಸುಂದರಾಗಿತ್ತು ಅಂದ್ರೆ ಭಾಳ ಬರೀ ಕೊಟ್ಟಾಗಿತ್ತು. ದೇಶಕ್ಕಾದರೂ ಬರೀ ಕೊಟ್ಟಾಗಿತ್ತು. ಈ ವರ್ಷ ಹೆಂಗಾಗಿತ್ತು ಅಂದ್ರೆ ತಂತಿ ಮೇಲೆ ಬಂದಂಗಾಗಿತ್ತು. ಟೈಮ್ ಬೇಕಾಗ್ತದೆ, ಅದಕ್ಕೆ ಕರೆಕ್ಟ್ ಟೈಮ್ ಬೇಕಾಗಿತ್ತು. ಅದಕ್ಕೆ ಭಗವಂತ ಮಕ್ಕಳಿಗೆ ಇವತ್ತಿಗೆ ವರ್ಷ ಅಂದ್ರೆ ಪೈಲೆ ಸ್ವಲ್ಪ ಕಳೆದ ಉಪಸರ್ಗದಿಂದ ಗಿಡದ ಪಡ್ಕೊ ಮುದಿಗಳನ್ನು ಸುಧಾರಣೆ ಮಾಡ್ತಾರೆ. ನೋಡಿ ಇಲ್ಲಿ ಅಲ್ಲಿ ಜನ ಸುಧಾರಣೆ ಎಷ್ಟು ಸುಧಾರಣೆ
ಎಷ್ಟು ಬರೀ ನಿಮಗೆ ಕಾಲ ದುಡ್ಡು ಎಷ್ಟು ಶ್ರಮ ಲಕ್ಷ ಗಂಟೆ ದುಡ್ಡು ಮಾಡಬೇಕು. ಅದಕ್ಕೆ ಭಗವಂತನಿಗೆ ಎಲ್ಲರಿಗೂ ವಿದ್ಯಾರ್ಥಿಗಳಿಗೆ ದಾನ ಮಾಡೋದಕ್ಕೆ ಈ ಸಂಘಟನೆಗೆ ಭಗವಂತನ ಆಯುಷ್ಯ ಆರಾಮ ಎಲ್ಲ ಕೊಡಲಿ ಅಂತ ಹೇಳಿ ಅನಂತ ಎಲ್ಲ ಭಗವಂತನ ಕೃಪಾ ಎಲ್ಲರಿಗೂ ತಮ್ಮೆಲ್ಲರಿಗೂ ಇನ್ನೊಬ್ಬರಿಗೆ ನಮಸ್ಕಾರ ಇದೆ. ಈ ಕಾರ್ಯಕ್ರಮವನ್ನು ಎಷ್ಟೊಂದು ಸುಂದರವಾಗಿ ಸರಳವಾಗಿ ಮತ್ತು ಬಹಳ ಶಿಸ್ತಿನಿಂದ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ತಾಲೂಕು ಗಾಣಿಗ ಸಮಾಜ ಮತ್ತು ಗಾಣಿಗ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಕಳೆದ 15 ವರ್ಷಗಳಿಂದ ಇದು 16ನೇ ವರ್ಷ ಯಶಸ್ವಿಯಾಗಿ ಬಹಳ ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ತುಂಬ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ. ಇವತ್ತು ನಮಗೆಲ್ಲರಿಗೂ ಕೂಡ ಬಹಳ ಖುಷಿ ವಿಚಾರ ಇದೆ. ಸಮಾಜದ ಸುಮಾರು 160ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು SSLC ಮತ್ತು PUC ಯಲ್ಲಿ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡ್ಕೊಂಡು ಇವತ್ತು ತಮ್ಮ ಮನೆತನಕ್ಕೆ ಅಷ್ಟೇ ಅಲ್ಲ ಇಡೀ ಸಮಾಜಕ್ಕೆ ಒಂದು ಹೆಮ್ಮೆ ಪಡುವಂತ ಒಂದು ಸಾಧನೆಯನ್ನು ಮಾಡಿದ್ದೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನೇನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಇದೇ ಹೇಳ್ತಾರೆ ಭಾಷಣಕಾರರು ಮೊದಲೇ ಭಾಷಣಕಾರ ಆಗಬೇಕು, ಊಟಕ್ಕೊಂದು ಮೊದಲೇ ಪಂಕ್ತಿಗೆ ಊಟಕ್ಕೊಂದಿರಬೇಕು ಅಂತ ಹೇಳಿ. ಅಂದ್ರೆ ಮೊದಲೇ ಭಾಷಣಕಾರ ಆಗಬೇಕಾದ್ರೆ ಅನೇಕ ವಿಷಯಗಳು ಸಿಗ್ತಾವ ಮಾತಾಡಕ್ಕೆ. ಆದ್ರೆ ಕೊನೆ ಭಾಷಣಕಾರರಿಗೆ ಏನ್ ಮಾತಾಡಬೇಕು ಅನ್ನೋದು ವಿಷಯ ಒಳ್ಳೆಯದಾಗಿಲ್ಲ. ಆದರೂ ಕೂಡ ಇವತ್ತು ವಿದ್ಯಾರ್ಥಿನಿಯರು ನೀವೇನು ಈ ಒಂದು ಸಾಧನೆ ಮಾಡಿದ್ದೀರಿ, ಇದು ನಿಮ್ಮ ಇಷ್ಟಕ್ಕೆ ನಿಮ್ಮ ಸಾಧನೆ ನಿಲ್ಲಬಾರದು. ಮುಂದಿನ ನಿರ್ಮಾಣದಲ್ಲಿ ನೀವು ಇನ್ನೂ ಹೆಚ್ಚಿನ ಸಾಧನೆಗಳನ್ನು ಮಾಡತಕ್ಕಂಥ ಒಂದು ಛಲವನ್ನು ಹೊರಬೇಕು ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ಬಹಳ ಸತಿ ಏನಾಗ್ತಿದೆ ಅಂದ್ರೆ ಇವತ್ತಿನ ಕಾಂಪಿಟೇಟಿವ್ ಯುಗದಲ್ಲಿ ಈ 90% ಅದು ಬಹಳ ಕಾಮನ್ ಆಗಿರ್ತದೆ. 90%, 95% ಬಹುಶಃ ನನಗೆ ಅನಿಸ್ತದೆ 99 ತಗೊಂಡು ಕೂಡ ಇವತ್ತಿನ ಕಾಂಪಿಟೇಟಿವ್ ಜನರೇಷನ್ ಅಲ್ಲಿ ಕಡಿಮೆ ಅಂತ ಹೇಳ್ಬೋದು. ಅದವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಬಂದ್ಬಿಟ್ಟೈತಿ, ನಿಮ್ಮನ್ನು ಇನ್ನೂ ಕಾಂಪಿಟೇಷನ್ ಅಲ್ಲಿ ದುಡುವಂತ ಕೆಲಸ ಆಗ್ತದೆ. ಅದಕ್ಕೆ ನಾನು ನೀವು ಬರೇ SSLC. ನಮಸ್ಕಾರ ಅನ್ನದಾತ ವೀಕ್ಷಕರೇ. ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ, ವ್ಯಥೆ, ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ. ಹಳ್ಳಿಗಳಿಂದ ದಿಲ್ಲಿಯವರೆಗೆ, ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ, ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ. ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ, ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ. ಜೈ ಕಿಸಾನ್. ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.